ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯ ವಾರ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಾರ ನಿಮ್ಮ ರಾಶಿಯ ಮೇಲೆ ಬುಧನ ಪ್ರಭಾವ ಹೆಚ್ಚಿರೋದ್ರಿಂದ ಬುದ್ಧಿವಂತಿಕೆ, ಯೋಜನೆ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿರೋರಿಗೆ ಈ ವಾರ ಅನುಕೂಲಕರವಾಗಿರಬಹುದು. ನೀವು ಮಾಡಿದ ಪರಿಶ್ರಮವನ್ನು ಮೇಲಧಿಕಾರಿಗಳು ಗುರುತಿಸುವ ಸಾಧ್ಯತೆ ಇದೆ. ಕೆಲವು ಹೊಸ ಜವಾಬ್ದಾರಿಗಳು ನಿಮ್ಮ ಮೇಲೆ ಬರಬಹುದು. ಮೊದಲಿಗೆ ಅವು ಕಷ್ಟವೆನಿಸಿದ್ರೂ ನಂತರ ಅದೇ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶ ಆಗಬಹುದು. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರೋರಿಗೆ ಸಂದರ್ಶನ ಅಥವಾ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ಅನಗತ್ಯ ವಿವಾದ ಮಾಡದೆ ನಿಮ್ಮ ಕೆಲಸದ ಮೇಲೆ ಗಮನ ಕೊಟ್ಟರೆ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ಹಣಕಾಸು, ಆರ್ಥಿಕವಾಗಿ ಈ ವಾರ ಸಮಾಧಾನಕರವಾಗಿರಬಹುದು. ಆದಾಯದ ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಆದ್ದರಿಂದ ಹಣವನ್ನು ಯೋಚಿಸಿ ಖರ್ಚು ಮಾಡೋದು ಉತ್ತಮ. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಕೆಲವರಿಗೆ ಕಾಣಬಹುದು. ಈ ವಾರ ದೊಡ್ಡ ಹೂಡಿಕೆ ಮಾಡುವ ಮೊದಲು ಅದರ ಬದಲಾಗಿ ಉಳಿತಾಯದ ಕಡೆ ಗಮನ ಕೊಟ್ಟರೆ ಮುಂದೆ ಪ್ರಯೋಜನವಾಗಬಹುದು. ಕುಟುಂಬ ಮತ್ತು ದಾಂಪತ್ಯ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಅವಕಾಶ ಸಿಗಬಹುದು. ದಾಂಪತ್ಯ ಜೀವನದಲ್ಲಿ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವ ಹೆಚ್ಚಾಗುತ್ತೆ. ಕುಟುಂಬದ ಹಿರಿಯರ ಸಲಹೆ ಈ ವಾರ ನಿಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಬಹುದು. ಅವರ ಮಾತಿಗೆ ಬೆಲೆ ಕೊಟ್ಟರೆ ಕೆಲವು ಸಮಸ್ಯೆಗಳಿಂದ ಸುಲಭ ಪರಿಹಾರವನ್ನು ಕಾಣಬಹುದು. ಪ್ರೇಮ ಜೀವನ, ಪ್ರೇಮಿಗಳಿಗೆ ಈ ವಾರ ಉತ್ತಮವಾಗಿರಬಹುದು. ಮನಸ್ಸಿನಲ್ಲಿದ್ದ ಮಾತುಗಳನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳೋದಕ್ಕೆ ಇದು ಸೂಕ್ತ ಸಮಯ. ಸಣ್ಣ ತಪ್ಪು ಅರ್ಥೈಸಿಕೊಳ್ಳುವಿಕೆಗಳು ದೂರವಾಗಿ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ಆದರೆ ಅತಿಯಾದ ಅನುಮಾನ ಅಥವಾ ಕೋಪವನ್ನು ದೂರವಿಡುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ಈ ವಾರ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರೋರಿಗೆ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದರೆ ಉತ್ತಮ ಫಲಿತಾಂಶ ಕಾಣಬಹುದು. ಮೊಬೈಲ್ ಅಥವಾ ಇತರ ವ್ಯತ್ಯಯಗಳಿಂದ ದೂರವಿದ್ದು ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ಯಶಸ್ಸು ಇನ್ನಷ್ಟು ಹತ್ತಿರವಾಗಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಹಾಗೂ ಹೊಸ ಅವಕಾಶಗಳು ಸಿಗೋ ಸಾಧ್ಯತೆ ಇದೆ. ಕೆಲವು ದಿನಗಳಿಂದ ನಿರೀಕ್ಷಿಸ್ತಾ ಇದ್ದ ವ್ಯವಹಾರಗಳು ಪೂರ್ಣಗೊಳ್ಳಬಹುದು. ಪಾಲುದಾರಿಕೆಯ ವ್ಯವಹಾರ ಮಾಡುವವರು ಹಣಕಾಸಿನ ವಿಷಯದಲ್ಲಿ ಸ್ಪಷ್ಟತೆ ಇಟ್ಟುಕೊಳ್ಳೋದು ಉತ್ತಮ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರಬಹುದು. ಆದರೆ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಉಂಟಾಗುವ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸೋದು, ಸಾಕಷ್ಟು ನೀರು ಕುಡಿಯೋದು ಮತ್ತು ಉತ್ತಮ ನಿದ್ರೆ ಮಾಡೋದು ಮುಖ್ಯ. ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ಅಗತ್ಯವಿದ್ದರೆ ವೈದ್ಯರ ಸಲಹೆಯನ್ನು ಪಡೆಯೋದು ಉತ್ತಮ. ಶುಭದ ದಿನ ಹಾಗೂ ಶುಭ ಬಣ್ಣ ಮತ್ತು ಶುಭ ಸಂಖ್ಯೆಯನ್ನು ತಿಳಿಯೋಣ. ಈ ವಾರ ಬುಧವಾರ ಮತ್ತು ಶುಕ್ರವಾರ ಹೆಚ್ಚು ಅನುಕೂಲಕರ ದಿನವಾಗುವ ಸಾಧ್ಯತೆ ಇದೆ. ಹಸಿರು ಬಣ್ಣ ನಿಮ್ಮ ರಾಶಿಗೆ ಶುಭಕರವಾಗಿರಬಹುದು. 5 ಮತ್ತು 8 ಸಂಖ್ಯೆಗಳು ಅನುಕೂಲಕರವೆಂದು ಪರಿಗಣಿಸಲಾಗುತ್ತೆ. ಪರಿಹಾರ: ಬುಧವಾರದಂದು ಶ್ರೀ ಗಣೇಶನ ದರ್ಶನವನ್ನು ಮಾಡಿ ದರ್ಬೆಯನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಸಾಧ್ಯವಾದರೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನು ದಾನ ಮಾಡೋದರಿಂದ ಶುಭ ಫಲ ದೊರೆಯುತ್ತೆ ಅಂತ ನಂಬಲಾಗುತ್ತೆ. ವಾರದ ಸಾರಾಂಶ: ಒಟ್ಟಾರೆಯಾಗಿ ಈ ವಾರ ಕನ್ಯಾ ರಾಶಿಯವರಿಗೆ ಉತ್ತಮ ಅವಕಾಶಗಳು, ಉದ್ಯೋಗದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸಂತೋಷ ಮತ್ತು ಹಣಕಾಸಿನಲ್ಲಿ ನಿಧಾನವಾದ ಸುಧಾರಣೆಯ ಸಾಧ್ಯತೆ ಕಾಣಿಸ್ತಾ ಇದೆ. ಆತುರವನ್ನು ಬಿಟ್ಟು ತಾಳ್ಮೆಯಿಂದ ಪ್ರತಿಯೊಂದು ಹೆಜ್ಜೆ ಇಟ್ಟರೆ ಈ ವಾರ ನಿಮ್ಮ ನೆಮ್ಮದಿ ಮತ್ತು ಯಶಸ್ಸನ್ನು ಕಾಣಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಾಧ್ಯತೆ ಇದೆ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಂಡು ಮುಂದುವರಿಯುವುದು ಈ ವಾರದ ಪ್ರಮುಖ ಸಂದೇಶವಾಗಿದೆ. ಮಾಹಿತಿ ಇಷ್ಟ ಆಯ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.